ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ಮೇಲೆ ಸರಣಿ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ನೀನು ಬಿಟ್ರು ನಾನು ಬಿಡಲ್ಲ ಅನ್ನಂಗೆ ಆರೋಪಗಳು ಅವರನ್ನು ಬಿಟ್ಟು ಬಿಡದಂಗೆ ಕಾಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಈಗ ಅದಕ್ಕೆ ಹೊಸ ಸೇರ್ಪಡೆ ಅನ್ನಂಗೆ ಬೇರೆ ಯಾರು ಅಲ್ಲ, ಅವರ ಸ್ನೇಹಿತನೇ ವಂಚನೆ ಆರೋಪ ಮಾಡಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ನನ್ನನ್ನು ಬಳಸಿಕೊಂಡು ಬಿಸಾಕಿದ್ದಾರೆ ಅಂತ ಹೇಳಿ ಅವರ ಸ್ನೇಹಿತ ಚಂದನ್ ಗೌಡ ಅವರು ವಂಚನೆ ಆರೋಪ ಮಾಡಿದ್ದಾರೆ. ಈ ಚಂದನ್ ಗೌಡ ಅನ್ನುವರಿಗೆ ರಾಜಕೀಯವಾಗಿ ನಾನು ಬೆಳಿಬೇಕು ಅನ್ನೋ ಆಸೆ. ಅವರು ಜಿಲ್ಲಾ ಪಂಚಾಯಿತಿಗೆ JDS ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಈ ಚಂದನ್ ಗೌಡ ಅವರಿಗೆ ಡ್ರೋನ್ ಪ್ರತಾಪ್ ಜಿಲ್ಲಾ ಪಂಚಾಯಿತಿ JDS ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ 2 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನೋದು ಈ ಚಂದನ್ ಗೌಡ ಅವರ ಆರೋಪ. ತಾನು ಪ್ರತಾಪ್ಗೆ ಬಿಗ್ ಬಾಸ್ ಒಳಗಿದ್ದಾಗಲೂ ಸಹಾಯ ಮಾಡಿದ್ದೀನಿ ಅಂತಾರೆ. ಇದೆಲ್ಲದರ ಬಗ್ಗೆ ವಿವರವಾಗಿ ತಿಳಿಯೋಣ. ದಯವಿಟ್ಟು ಅದಕ್ಕೂ ಮುಂಚೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ವಯಂ ಘೋಷಿತ ಡ್ರೋನ್ ವಿಜ್ಞಾನಿ ಪ್ರತಾಪ್ ಮಾಜಿ CM ಶ್ರೀ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ವಂಚನೆ ಮಾಡಿದಾರಾ? ಅದರ ಬಗ್ಗೆ ಒಂದು ಆಡಿಯೋ ಇದೆ, ಕೇಳಿ. ಒಂದ್ ಬ್ರ್ಯಾಂಡ್ ಮಾಡ್ತಾ ಇದೀನಿ, ಮಾಡಾದ್ಮೇಲೆ ಈಗ ನನ್ನೇ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿ ಆಯ್ತಲ್ಲ. ಬಿಜೆಪಿ ಅವ್ರು ಮಾಡಿದ್ರು, ಬಂದ್ಬಿಡಿ ಕಾಂಗ್ರೆಸ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು. ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ, ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತಿದ್ದೆ. ಅವಾಗ ತುಂಬಾ ಹೈ ಲೆವೆಲ್ ಇದ್ರಿ ನೀವು. ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ, ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ. ಸುಮ್ನೆ ಅದು ಒಳ್ಳೇದು, ಸುಮ್ನೆ ಅದ್ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಷ್ಟೇ. ಏನ್ ಮಾಡೋಣ ಗೊತ್ತಾ, ಒಂದ್ಸಲ ತೋಟದ ಮನೆಗೆ ನೀನು ಬಾ. ಸರಿ ಸರ್, ಆಯ್ತಾ? ಒಳ್ಳೆ ವ್ಯಕ್ತಿ ಪಾಪ, ಬೈಬೋದು, ಕೆಟ್ಟ ಪದ ಯೂಸ್ ಮಾಡ್ಬೋದು, ಬಟ್ DK ಶಿವಕುಮಾರ್ ತರ ಪೇಪರ್ ಎಸೆದು ಪೇಪರ್ ಹಾಕೋದು, ಬಡವ್ರು ಕೊಟ್ಟೋದು, ಇದನ್ನೆಲ್ಲ ಮಾಡಲ್ಲ. ಯಾರೇ ಹೋದ್ರು ದುಡ್ಡು ಕೊಡ್ತಾರೆ. ಅದ್ರ ದುಡ್ಡು ಇಸ್ಕೊಳಕ್ ಅಂತಲ್ಲ, ಬಟ್ ಕೇಳು ಹಿಂಗ್ ಟಿಕೆಟ್ ಬೇಕು. ಆಯ್ತಾ? ಅವ್ರದೊಬ್ರದೇ ಇಲ್ಲಿ, ಅವ್ರೊಬ್ರು ಹೇಳಿದ್ರೆ ಸಾಕು. ಅದನ್ನ ನಾನು ಹೇಳ್ತಾ ಇರೋದು, ಅಂದಾನಿದೇನು ಇಲ್ಲ. ಜಾಣತನದಿಂದ ಆಡಿ ಬಿಗ್ ಬಾಸ್ ಮನೆಯಲ್ಲಿ ರನ್ನರ್ ಅಪ್ ಆಗಿದ್ದ ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಆ ದೂರಿನ ಅನ್ವಯ ಮಾಜಿ ಮುಖ್ಯಮಂತ್ರಿ ಶ್ರೀ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಡ್ರೋನ್ ಪ್ರತಾಪ್ 2 ಲಕ್ಷ ವಂಚನೆ ಮಾಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಚುನಾವಣಾ ಟಿಕೆಟ್ ಕೊಡಿಸ್ತೀನಿ ಎಂದು 2 ಲಕ್ಷ ರೂಪಾಯಿ ಹಣ ವಂಚನೆ ಮಾಡಿದ್ದಾರೆ ಅಂತ ಚಂದನ್ ಗೌಡ ಎಂಬುವವರು ಡ್ರೋನ್ ಪ್ರತಾಪ್ ವಿರುದ್ಧ ದೂರು ನೀಡಿದ್ದಾರೆ. ನನಗೆ ಮಾಜಿ CM ಶ್ರೀ ಕುಮಾರಸ್ವಾಮಿ ಬಹಳ ಆಪ್ತರು. ಅವರ ಫಾರ್ಮ್ ಹೌಸ್ಗೆ ನಾನು ಹೋಗ್ತಾ ಇರ್ತೀನಿ. ಕುಮಾರಸ್ವಾಮಿ ಅವರನ್ನ ಹಲವು ಬಾರಿ ಭೇಟಿ ಮಾಡಿದ್ದೀನಿ. ಆದ್ರೆ ಅವರ ಜೊತೆಗೆ ಇರುವ ಚಿತ್ರಗಳನ್ನು ನಾನು ಕಾಂಟ್ರವರ್ಸಿ ಆದ್ಮೇಲೆ ಎಲ್ಲೂ ಶೇರ್ ಮಾಡಿಲ್ಲ. ಕುಮಾರಸ್ವಾಮಿ ಅವರಿಗೆ ಹೇಳಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ತಳಗವಾದಿ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಿಸ್ತೀನಿ ಅಂತ ಪ್ರತಾಪ್ಗೆ ಹೇಳಿದ್ರು ಅಂತೇಳಿ ಚಂದನ್ ಗೌಡ ಅವರು ಅವರ ಸ್ನೇಹಿತರೆ ದೂರು ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಚಂದನ್ ಜೊತೆ ಪ್ರತಾಪ್ ಮಾತಾಡಿದ್ದಾರೆ ಅನ್ನಲಾದ ಆಡಿಯೋವನ್ನು ಕೂಡ ಚಂದನ್ ಬಿಡುಗಡೆ ಮಾಡಿದ್ದಾರೆ. ಈ ಆಡಿಯೋದಲ್ಲಿ ನನ್ನನ್ನು ಕಾಂಗ್ರೆಸ್ಗೆ ಬನ್ನಿ ಅಂತ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀನಿ ಅಂದಿದ್ರು. ಕುಮಾರಸ್ವಾಮಿ ಕೆಟ್ಟ ಪದ ಬೈಬಹುದು, ಆದ್ರೆ ಒಳ್ಳೆ ಮನುಷ್ಯ. DK ಶಿವಕುಮಾರ್ ತರ ಪೇಪರ್ ಎಸೆಯೋದು ಎಲ್ಲ ಮಾಡಲ್ಲ. ಕುಮಾರಸ್ವಾಮಿ ಯಾರೇ ಹೋದ್ರು ದುಡ್ಡು ಕೊಡ್ತಾರೆ ಅಂದಿದ್ದಾರೆ ಪ್ರತಾಪ್. ಈ ಆಡಿಯೋ ಅಸಲಿನಾ ನಕಲಿನಾ ಅನ್ನುವುದು ಖುದ್ದು ಡ್ರೋನ್ ಪ್ರತಾಪ್ ಅವರೇ ಹೇಳಬೇಕು. ಡ್ರೋನ್ ಪ್ರತಾಪ್ ವಿರುದ್ಧ ಸಾಲು ಸಾಲು ದೂರುಗಳು. ಕೇವಲ ಚಂದನ್ ಮಾತ್ರ ಅಲ್ಲ, ಪ್ರತಾಪ್ ವಿರುದ್ಧ ಈಗಾಗಲೇ 2 ದೂರುಗಳು ದಾಖಲಾಗಿದ್ದಾವೆ. ಆ ಪೈಕಿ BBMP ಮಾಜಿ ನೋಡಲ್ ಅಧಿಕಾರಿ ಪ್ರಯಾಗ್ರವರು 50 ಲಕ್ಷ ರೂಪಾಯಿಯ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ. ಇನ್ನು ರಾಜರಾಜೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಪ್ರತಾಪ್ ವಿರುದ್ಧ ನಿಯಮ ಉಲ್ಲಂಘನೆ ದೂರು ದಾಖಲಾಗಿದೆ. ಪ್ರತಾಪ್ ಸೂಕ್ತ ಅನುಮತಿಯನ್ನು ಪಡೆಯದೆ ಡ್ರೋನ್ ಮಾರಾಟ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಮಹೇಶ್ ಎಂಬುವರು ದೂರು ದಾಖಲು ಮಾಡಿದ್ದಾರೆ. ಇನ್ನು ಪುಣೆಯ ಉದ್ಯಮಿ ಸಾರಂಗ್ ಸಹ ಮಾಧ್ಯಮಗಳ ಮುಂದೆ ಪ್ರತಾಪ್ ವಿರುದ್ಧ ಆರೋಪ ಮಾಡಿದ್ರು. ಪ್ರತಾಪ್ 35 ಲಕ್ಷ ರೂಪಾಯಿ ಹಣ ಪಡೆದು ಒಪ್ಪಂದದ ಅನುಗುಣವಾಗಿ ಡ್ರೋನ್ಗಳನ್ನು ನೀಡಿಲ್ಲ. ಈಗ ನೀಡಿರುವ ಕೆಲವು ಡ್ರೋನ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಅಂತ ಆರೋಪ ಮಾಡಿದ್ರು. ಡ್ರೋನ್ ಪ್ರತಾಪ್ ವಿರುದ್ಧ ಸಾಲು ಸಾಲು ದೂರು ದಾಖಲಾಗ್ತಾನೇ ಇದ್ದಾವೆ. ಇದೆಲ್ಲದಕ್ಕೂ ಉತ್ತರ ಪ್ರತಾಪ್ ಈಗ ಕೊಡ್ಬೇಕಾಗುತ್ತೆ. ತನ್ನದೇನು ತಪ್ಪಿಲ್ಲದಿದ್ರೆ ಅದನ್ನು ಕ್ಲಾರಿಫೈ ಮಾಡೋದ್ರಲ್ಲಿ ಏನೂ ಅಡ್ಡಿ ಇಲ್ಲ. ಪ್ರತಾಪ್ ಈಗಾದ್ರೂ ತಮ್ಮ ವಿರೋಧದ ಆರೋಪಗಳಿಗೆ ಉತ್ತರಿಸಿದರೆ ಆಯ್ತು.
ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಚಂದನ್ ಮತ್ತು ತಮ್ಮ ಆಡಿಯೋ ಅಸಲಿಯೇ ನಕಲಿಯೇ ಮಹೇಶ್ ಮತ್ತು ಉದ್ಯಮಿ ಸಾರಂಗರವರ ಆರೋಪಗಳಿಗೆ ಸ್ಪಷ್ಟೀಕರಣ ನೀಡಬೇಕಾಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ಪ್ರತಾಪ್ ರವರ ಯಶಸ್ಸಿಗೆ ಜನರು ತೋರಿದ ಪ್ರೀತಿ ವಿಶ್ವಾಸನೇ ಕಾರಣ. ಪ್ರತಾಪ್ ಅದನ್ನು ಉಳಿಸಿ ಕಾಪಾಡಿಕೊಳ್ಳಬೇಕಾಗುತ್ತೆ. ಅಣ್ಣನವರು ನಮ್ಮ ಮಳವಳ್ಳಿ ಕಾನ್ಸ್ಟಿಟ್ಯೂನ್ಸಿಲಿ ಈ ಸಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದ್ರು. ಅವರಿಂದ ನನಗೆ ಆತ್ಮೀಯರು. ಸೊ ಅದರಿಂದ ನನಗೆ ಅವರು ಈ ಕುಮಾರಣ್ಣನ ಹತ್ರ ಕೇಳಿ ನನಗೆ JDS ಪಕ್ಷದಿಂದ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ನನಗೆ ಅದು ನಮ್ಮ ಬಾಂಡಿಂಗ್ ಇನ್ನೂ ಚೆನ್ನಾಗಿ ಬೆಳೀತು. ಅವ್ರು ಆ ಮಾತಾಡ್ದಂಗಿಂದ ನನ್ನ ಬಾಂಡಿಂಗ್ ಚೆನ್ನಾಗಿ ಬೆಳೀತು. ಸೊ ಅದರಿಂದ ನಾನು ಮೋಟಿವ್ ಆಗಿ ಅವ್ರಿಗೆ ಆ ಮಾತನ್ನು ನಾವು ಫೋನಲ್ಲೂ ಮಾತಾಡಿದ್ದೀವಿ ಟಿಕೆಟ್ ವಿಚಾರವಾಗಿ. ಆಮೇಲೆ ನಾವು ಪ್ರತ್ಯೇಕವಾಗಿ ನಮ್ಮ ಮನೆಗೆ ಬಂದಾಗಲೂ ಕೂಡ ನಮ್ಮ ಮಳವಳ್ಳಿಲಿ ತಳಗೋದಿ ಪಕ್ಕ ದೇವಿಪುರ ಅಂತಿದೆ, ಅಲ್ಲಿ ನಮ್ಮ ಮನೆಯೂ ಇದೆ. ಮನೆಗೆ ಬಂದಾಗ ಅಲ್ಲೂ ಕೂಡ ಮಾತಾಡಿದ್ದೀವಿ. ಸೊ ಅಲ್ಲೇ ನಾನು ಅವ್ರಿಗೆ ಸಪೋರ್ಟಿವ್ ಆಗಲಿ ಅಂತ ಅಂದ್ಬಿಟ್ಟು ನಾನು, ಯಾಕೆಂದರೆ ನನಗೆ ಈಗ ಟಿಕೆಟ್ ಕೊಡಿಸುವಾಗ ಅವರು ಸ್ವಲ್ಪ ಎಮೋಷ್ನಲ್ ಆಗಿ ಕೇಳಿದಾಗ ನಾನು 2 ಲಕ್ಷ ದುಡ್ಡು ಕೊಟ್ಟೆ ಅವ್ರಿಗೆ, ಕ್ಯಾಶ್ ಕೊಟ್ಟು ಕಳಿಸ್ತೆ. ಸೇಮ್ ಇದೇ ಇದಕ್ಕೆ ಏನು ಕಂಪ್ನಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ದೆನ್ ನನಗೂ ಟಿಕೆಟ್ ವಿಚಾರಕ್ಕೆ ಹೆಲ್ಪ್ ಮಾಡಲಿ ಅಂತ ಅಂದ್ಬಿಟ್ಟು. ಸೊ ಕೊನೆಯಲ್ಲಿ ನೋಡಿದ್ರೆ ಇವಾಗ ಏನು ಅವರು ಯೂಸ್ ಮಾಡಿಬಿಟ್ಟು ನಮ್ಮನ್ನು ಥ್ರೋ ಮಾಡಿಬಿಟ್ಟಿದ್ದಾರೆ. ಟಿಕೆಟ್ ಕೊಡಿಸಿ ಅಂತಾನೆ ಸರ್, ಟಿಕೆಟ್ ಕೊಡಿಸಿ ಅಂತಾನೆ ಫಸ್ಟು ನಾವು ಟಿಕೆಟ್ ವಿಚಾರ ಮಾತಾಡ್ಕೊಂಡಿದ್ದೋ. ಆಮೇಲೆ ಮನೆಗೆ ಬಂದಾಗಲೂ ಮಾತಾಡ್ದೋ, ಸರಿ ಅಂತ ಅಂದ್ಬಿಟ್ಟು ಆಮೇಲೆ ತೊಗೊಂಡೋಗಿ ಮನೇಲೇ 2 ಲಕ್ಷ ರೂಪಾಯಿ ನನಗೆ ಹಾಗೆ ಬೇರೆ ಅಮೌಂಟ್ ಇತ್ತು, ಆ 2 ಲಕ್ಷ ರೂಪಾಯಿ ನಾನು ಕ್ಯಾಶ್ ಕೊಟ್ಟು ಇದು ಮಾಡಿದೆ ಸರ್. ಸರ್ ನನಗೆ ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ನಾನು ಹೋಗಿದ್ದು ಇವಾಗ 3 ವರ್ಷ 4 ವರ್ಷ ಆಗಿರ್ಬೋದು ನಾನು ಊರಿಗೆ ಹೋಗಿ. ನನಗೇನಂದರೆ ನನಗೆ ಚಿಕ್ಕ ವಯಸ್ಸಿಂದ ಸ್ವಲ್ಪ ಒಂದು ಮೋಟಿವ್ ಇತ್ತು, ಏನಂದರೆ ಜನಸೇವೆ ಮಾಡಬೇಕು. ಸೊ ಇದನ್ನೇ ನಾನೇನಾದ್ರು ಅದನ್ನು ಪಾರ್ಟ್ ಆಗಿ ತೊಗೊಳ್ತಿದ್ದೆ, ನಾನು ಅದನ್ನು ಕಂಪ್ಲೀಟಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಆ ಮೋಟಿವೇಶನಲ್ಲಿ ಇವಾಗ ನಾನು ಹೋದೆ. ಸೊ ಅದರಿಂದ ಈಗ ನನಗೇನಂದರೆ ಈಗ ಡೈರೆಕ್ಟ್ ನಾನು ಅಲ್ಲಿ ಲೀಡ್ರ್ಗಳನ್ನ ನಾನು ಪಾಪ ಸಪೋರ್ಟಿವ್ ಆಗಿದ್ದಾರೆ, ಬಟ್ ನಾವು ಹೋಗಿ ಡೈರೆಕ್ಟಾಗಿ ಕೇಳಿದಾಗ ಅಲ್ಲೂ ಕೂಡ ತುಂಬ ಆಸ್ಪಿರೆಂಟ್ಸ್ ಇರ್ತಾರೆ. ಸೊ ಅವ್ರಿಗೆ ನಾವು ಸುಮ್ಮನೆ ಅಲ್ಲೋಗಿ ಗೊಂದಲ ಉಂಟು ಮಾಡೋದು ಬೇಡ, ಇಲ್ಲಿ ಇವರು ಡೈರೆಕ್ಟಾಗಿ ಇಲ್ಲಿ ಈಸಿಯಾಗಿ ಮಾಡ್ಕೊಡ್ತೀನಿ ಅಂದಾಗ ಇಲ್ಲಿ ಈಸಿಯಾಗೇ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ನಾನು ಇದು ಮಾಡಿದೆ ಸರ್, ಈಸಿಯಾಗಿ ತೊಗೊಬಿಡೋಣ ಸರ್. ಈಗ ಕಮಿಷನರ್ಗೆ ದೂರು ಕೊಟ್ಟಿದ್ದೀನಿ, ಕಮಿಷನರ್ ಸರ್ಗೆ ದೂರು ಕೊಟ್ಟಿದ್ದೀನಿ, ಇದೇ ವಿಚಾರವಾಗಿ ದೂರು ಕೊಟ್ಟಿದ್ದೀನಿ ಸರ್. ನಿಮಗೆ ಡ್ರೋನ್ ಪ್ರತಾಪ್ ಹೆಂಗ್ ಪರಿಚಯ, ಯಾವಾಗ ಈ ಡೀಲ್ ಮಾತಾಡಿದೆ, ನಿಮ್ಗೆ ಟಿಕೆಟ್ ಕೊಡಿಸ್ತೀವಿ, ಯಾರ ಹೆಸರು ಹೇಳ್ಕೊಂಡು ಮಾತಾಡಿದ, ಎಲ್ಲಿ ಮಾತಾಡಿದ, ಈಗ ನೀವು ಸಂಪರ್ಕ ಮಾಡಿದ್ರೆ ಏನ್ ಹೇಳ್ತಾ ಇದ್ದಾನೆ, ಏನಂತ ಕಂಪ್ಲೇಂಟ್ ಮಾತ್ರ ಹೇಳಿ. ಓಕೆ ಸರ್, ಆ್ಯಕ್ಚುಲಿ ಡ್ರೋನ್ ಪ್ರತಾಪ್ ಬಂದ್ಬಿಟ್ಟು ನನಗೆ ಮಾಧವ್ ಕಿರಣ್ ಅನ್ನೋರು ನಮ್ಮ ಮಳವಳ್ಳಿ ಕಾನ್ಸ್ಟಿಟ್ಯೂನ್ಸಿಲಿ ಈ ಸಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದ್ರು. ಅವರಿಂದ ನನಗೆ ಆತ್ಮೀಯರು. ಸೊ ಅದರಿಂದ ನನಗೆ ಅವರು ಈ ಕುಮಾರಣ್ಣನ ಹತ್ರ ಕೇಳಿ ನನಗೆ JDS ಪಕ್ಷದಿಂದ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ನನಗೆ ಅದು ನಮ್ಮ ಬಾಂಡಿಂಗ್ ಇನ್ನೂ ಚೆನ್ನಾಗಿ ಬೆಳೀತು. ಅವ್ರು ಆ ಮಾತಾಡ್ದಂಗಿಂದ ನನ್ನ ಬಾಂಡಿಂಗ್ ಚೆನ್ನಾಗಿ ಬೆಳೀತು. ಸೊ ಅದರಿಂದ ನಾನು ಮೋಟಿವ್ ಆಗಿ ಅವ್ರಿಗೆ ಆ ಮಾತನ್ನು ನಾವು ಫೋನಲ್ಲೂ ಮಾತಾಡಿದ್ದೀವಿ ಟಿಕೆಟ್ ವಿಚಾರವಾಗಿ. ಆಮೇಲೆ ನಾವು ಪ್ರತ್ಯೇಕವಾಗಿ ನಮ್ಮ ಮನೆಗೆ ಬಂದಾಗಲೂ ಕೂಡ ನಮ್ಮ ಮಳವಳ್ಳಿಲಿ ತಳಗೋದಿ ಪಕ್ಕ ದೇವಿಪುರ ಅಂತಿದೆ, ಅಲ್ಲಿ ನಮ್ಮ ಮನೆಯೂ ಇದೆ. ಮನೆಗೆ ಬಂದಾಗ ಅಲ್ಲೂ ಕೂಡ ಮಾತಾಡಿದ್ದೀವಿ. ಸೊ